ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೆ ಒಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ಇವತ್ತಿನ ದಿನ ಮತ್ತೆ ಯಾವುದಂದರೆ ಟ್ರೇಡಿಂಗ್ ವ್ಯೂಯಲ್ಲಿ ಟಿಪ್ಸ್ ವ್ಯಾಲ್ಯೂ, ದೆನ್ ಇಂಡಿಕೇಟರ್ಸ್ ಮತ್ತು ಎಲ್ಲ ಎಲ್ಲಿರುತ್ತೆ, ಪಿಪ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು ಅವೆಲ್ಲ ಸೇರಿ ಒಂದು ವಿಡಿಯೋ ಮಾಡೋಣ ಶಾರ್ಟಾಗಿ ಅಂತ ಅಷ್ಟೇ, ಬೇರೇನಿಲ್ಲ. ಟ್ರೇಡಿಂಗ್ ವ್ಯೂನ ಓಪನ್ ಮಾಡೋಣ. ಟ್ರೇಡಿಂಗ್ ವ್ಯೂನ ಓಪನ್ ಮಾಡಿದ್ರೆ ನಾವು ಶಾರ್ಟ್ಗೆ ಹೋದರೆ ನೋಡ್ಬೋದು. ಇವತ್ತಿನ ಟ್ರೇಡ್ ಇದು ಇಟ್ಟಾಯಿತೆ, ಇದೆಲ್ಲ ಇರಲಿ. ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು, ನೀವು ಫಸ್ಟಿಗೆ ಪಿಪ್ ವ್ಯಾಲ್ಯೂನ ನೀವು ಕೌಂಟ್ ಮಾಡಬೇಕಂತ ಬಂದರೆ ಇಲ್ಲಿ ನೋಡ್ಬೋದು ಮೆಜರ್ ಅಂತ ಇದೆ. ಬಟ್ ಇದು ಮೆಟಾ ಟ್ರೇಡರ್ 5 ಬೇರೆ ಬೇರೆ ಆ್ಯಪ್ಗಳಲ್ಲಿ ಮಾತ್ರ ಇರೋದು. ಟ್ರೇಡಿಂಗ್ ವ್ಯೂಯಲ್ಲಿ ಸಪ್ರೇಟಾಗಿ ಮೆಜರ್ ಅಂತ ಇದೆ, ಇದರಲ್ಲಿ ನೀವು ಕಂಡುಹಿಡಿಬೋದು. ಅದು ಜೊತೆಯಲ್ಲಿ ನೋಡ್ಬೋದು, ಇಲ್ಲಿ ಪ್ರೆಸ್ ಮಾಡಿದ್ರೆ ಒಂದು ಬಟನ್, ಎಲ್ಲಿಂದ ನೀವು ಕಂಡುಹಿಡಿಬೇಕು ಅಂತ ಗೊತ್ತಾಗಬೇಕು ಅಂದರೆ, ಈಗ ನೀವು ಪ್ರಾಫಿಟ್ಟು ಇಷ್ಟು ಪಿಪ್ ತಗೊತಾರೆ ಅಂತ ಹೇಳ್ತಾರೆ, 100 ಪಿಪ್ಸು ಪ್ರಾಫಿಟ್ಟು, ಕೆಲವರು 10 ಪಿಪ್ ಪ್ರಾಫಿಟ್ಟು, ಈ ಥರ ಎಲ್ಲ ಹೇಳ್ತಾರೆ. ಅದು ನಿಮಗೆ ಗೊತ್ತಾಗಬೇಕಂದ್ರೆ, ನೀವು ಟ್ರೇಡ್ ಮಾಡಬೇಕು ಅಂದರೆ ಇದನ್ನು ನೀವು ನೋಡಬೇಕು. ನೋಡ್ಬೋದು, ಈ ಮೆಜರ್ ಬಟನ್ನ ಒತ್ತಿದ್ರೆ ನೋಡಿ, ಎಕ್ಸಾಂಪಲ್ ನೀವು ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೀರಾ, ಈ ಕ್ಯಾಂಡಲಲ್ಲಿ ಇಲ್ಲಿ ತೊಗೊಂಡಿದ್ದೀರಾ ಅಂದರೆ ಇದು ಮೇಲೆ ಹೇಳ್ತಾ ಹೋದರೆ 8 ಪಿಪ್ಪು 2 ನಂಬರ್ನ ಹಿಂದೆಯಿಂದ ತೆಗೆದಾಕಬೇಕು. 94.7 ಇದೆಯಲ್ಲ, ಅದು ಪಿಪ್ ವ್ಯಾಲ್ಯೂ ಸ್ಟಾರ್ಟ್ ಆಗೋದು. ಅದ್ರ ಹಿಂದ್ಗಡೆ 2 ನಂಬರ್ನ ತೆಗೆದಾಕ್ತಾ ಬರಬೇಕು. ಈಗ 11 ಪಿಪ್ಪು 12 ಪಿಪ್ಪು ನೋಡ್ಬೋದು. ಈಗ 22 ಪಿಪ್ಪು 2 ನಂಬರ್ನ ತೆಗೆದಾಕ್ತಾ ಬರಬೇಕು. 8 ಆ್ಯಂಡ್ 0.0 ಇದೆಯಲ್ಲ ಈ ಕಡೆ ಲಾಸ್ಟಿಂದ 2, ಆ ನಂಬರ್ನೇ ತೆಗೆದಾಕ್ತಾ ಬರಬೇಕು. ಆವಾಗ ಆ ಪಿಪ್ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು, ಈಗ ಈ ಟೋಟಲ್ ವಿಘ್ನ ಎಲ್ಲ ಸೇರಿ ಇದು ಎಷ್ಟು ಪಿಪ್ ಇರ್ಬೋದು ಹೇಳಿ, ಒಂದು ಸೆಕೆಂಡ್. 74, ಅರ್ಥ ಆಯ್ತಾ? ಎರಡನ್ನ ತೆಗ್ದಾಕಿ ಅಂತ ಹೇಳ್ತಾ ಇದ್ದೀನಿ ಹಿಂದೆಯಿಂದ. ಅದೇ ಇದನ್ನು ತೆಗ್ದಾಕ್ರಿ 124 ಪಿಪ್ ಇದಿದೆ, ಓಕೆನಾ? ಈ ಥರ ಪಿಪ್ ವ್ಯಾಲ್ಯೂನ ನೀವು ಚೆಕ್ ಮಾಡೋದು. ಸೇಮ್ ಕೆಳಗಡೆನೂ ಕೂಡ ಸೇಮ್ 2 ನಂಬರ್ ತೆಗ್ದಾಕೋದು, ಅದ್ರ ಬಟನ್ ಮೈನಸ್ ಬರುತ್ತಲ್ಲ ಅಷ್ಟೇ, ಓಕೆನಾ? ಇದು ಪಿಪ್ ವ್ಯಾಲ್ಯೂನ ನೀವು ಚೆಕ್ ಮಾಡೋದು. ನೀವು ಅಪ್ಡೇಟ್ ಕೊಡ್ತಾ ಮತ್ತೆ ಇದು ನಿಮ್ಗೆ ಇದು ಗೊತ್ತಾಗುತ್ತೆ, ಏನು ಕ್ಯಾಂಡಲ್ಗಳು ಗೊತ್ತಾಗಲ್ಲ. ಕ್ಯಾಂಡಲ್ ಈ ಥರ ಸೆಟಪ್ಗಳು ಬೇರೆ ಬೇರೆ ಚೇಂಜ್ ಆಗ್ತಾ ಬರ್ತದೆ. ನೀವು ಫಿಬೋನಚ್ಚಿ ಯೂಸ್ ಮಾಡ್ತಿರೋ ಅಥವಾ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಎಲ್ಲ ಉಂಟು, ಓಕೆನಾ? ನಿಮ್ಗೆ ಯಾವ ಇಂಡಿಕೇಟರ್ ಬೇಕು ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಇಂಡಿಕೇಟರ್ ಬರ್ತದೆ, ಓಕೆ? ನೋಡ್ಬೋದು, ಇಲ್ಲಿ ನಿಮಗೆ ಯಾವುದೇ ರೀತಿ ಇದು ಸಿಗೋಲ್ಲ, ಏನು ಇಂಡಿಕೇಟರ್ಸು. ಇಲ್ಲಿ ನಿಮಗೆ ಮಾಮೂಲಿ ಇವೆಲ್ಲ ಸಿಗ್ತವೆ ಅಷ್ಟೇ, ಫಿಬ್ಬು, ಟ್ರೆಂಡ್ ಲೈನು, ಮೆಜರು, ಪಿಪ್ ವ್ಯಾಲ್ಯೂ ಇವೆಲ್ಲ ಸಿಗ್ತದೆ. ಬಟ್ ನೀವು ಇಂಡಿಕೇಟರ್ನ ಹುಡುಕ್ಬೇಕಂದ್ರೆ ನಿಮ್ಮ ಮೆಂಟರ್ ಯಾರಾದರೂ ಇಂಡಿಕೇಟರ್ ಎಲ್ಲ ಹೇಳಿದರೆ ದೆನ್ ನೀವು ಇಲ್ಲಿ ಇದಿದೆಯಲ್ಲ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಡಿಕೇಟರ್ಸ್ ಅಂತ ಬರುತ್ತೆ. ಈ ಇಂಡಿಕೇಟರ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಫೇವ್ರೇಟ್, ನೋಡ್ಬೋದಾ? ಇಲ್ಲುಂಟು. ಈಗ ಎಕ್ಸಾಂಪಲ್ ನೀವು ಇದನ್ನ ಬೊಲಿಂಜರ್ ಹಾಕೊಂಡ್ರೆ ಬಂತು, ಇಲ್ಲಿ ನೋಡ್ಬೋದು ಬೊಲಿಂಜರ್ ಹಾಕೊಂಡ್ರೆ. ಬಟ್ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ನ ನೀವು ಓನಾಗಿ ಚೇಂಜ್ ಮಾಡ್ಕೊಬೇಕು. ನಿಮ್ಗೆ ಏನು ಹೇಳಿರ್ತಾರೆ ಅದು. ಇಲ್ಲಿ ಬೊಲಿಂಜರ್ ಹಾಕೊಂಡಿದ್ದೀವಿ, ಬೊಲಿಂಜರು ಅಷ್ಟೇ ಅಲ್ಲ, ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸ್ ಏನು ಅಂತ ನಿಮಗೆ ಯಾರು ಟ್ರೇಡ್ ಮಾಡೋರು ಹೇಳ್ಕೊಟ್ಟಿರ್ತಾರಲ್ಲ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ಬೊಲಿಂಜರ್ ಹಾಕಿರಿ, ಬೊಲಿಂಜರ್ ವಿತ್ ಟ್ರೇಡ್ ಹೇಳ್ಕೊಟ್ಟವ್ರೆ ಅಂತ ಸುಮ್ಮನೆ ಮಾಡೋದಿಲ್ಲ. ಅದ್ರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ನೀವು ಚೇಂಜ್ ಮಾಡಿಕೊಂಡು ಆವಾಗ ಕ್ಲಿಯರಾಗಿ ಮಾಡ್ಬೋದು. ಹಂಗೇನಾದರೂ ನೀವು ಬೊಲಿಂಜರ್ ವಿತ್ ಟ್ರೇಡ್ ಮಾಡ್ತಿದ್ರೆ ಅಥವಾ ಬೇರೆ ಯಾವುದಾದ್ರು ಇಂಡಿಕೇಟರ್ಸ್ ಇರ್ತವೆ, CPR, ಫಿಬ್ಬು, ಇವೆಲ್ಲ ನೋಡಿ ತುಂಬ ದಿನ ಆಯಿತು ಈಗಲೇ ನೋಡ್ತಿರೋದು. ಯೂಟಿಬಾಟ್ ಅಲರ್ಟ್ಸು ಇವೆಲ್ಲ ನಿಮ್ಗೆ ಸೆಟ್ಟಿಂಗ್ಸ್ ನೋಡ್ಬೋದು. ಯೂಟಿಬಾಟ್ ಅಲರ್ಟು ಬೈ ಇದೆ ಇಲ್ಲಿ, ಆ ಥರ. ಇಲ್ಲಿ ನೀವು 1 2 ನೋಡಿ ಸೆಟ್ಟಿಂಗ್ಸ್ ನೀವು ಚೇಂಜ್ ಮಾಡಿದ್ರೆ ಇಲ್ಲಿ ಸೆಕೆಂಡ ಇಲ್ಲಿ ಬೈ ಬರೋಲ್ಲ, ನೋಡ್ಬೋದಾ? ಇದರ ಬೈ ಇಲ್ಲಿ ಸೆಲ್ ಇದೆ, ಆ ಥರ ಇರುತ್ತೆ. ನೀವು ಸೆಟ್ಟಿಂಗ್ಸ್ನ ನೀವು ಮೇಯ್ನಾಗಿ ತಿಳ್ಕೊಂಡು ನಿಮ್ಮ ಇವರು ಏನು ಹೇಳಿದ್ದಾರೆ ಅದು, ಯಾರು ನಿಮ್ಮ ಮೆಂಟರ್ಸು ಅಥವಾ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಯಾರು ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ, ಅದ್ರ ಜೊತೆ ನೀವು ಸೆಟ್ಟಿಂಗ್ಸ್ನ ಈ ರೀತಿ ಮಾಡ್ಕೊಬೇಕು. ನನಗೆ ಸಿಂಪಲ್ಲಾಗಿ ನಾನು ಟ್ರೇಡಿಂಗು ರಿವ್ಯೂ ಎಲ್ಲ ನೋಡ್ಬೇಕಾದ್ರೆ ಇದು ಯಾರು ನಂಗೆ ಇದೆಲ್ಲ ನೋಡೋದು ಸ್ವಲ್ಪ ತುಂಬ ಟೈಮ್ ತೊಗೊಂಡಿದೆ. ಇವೆಲ್ಲ ಎಲ್ಲೆಲ್ಲಿರ್ತವೆ, ಯಾವ್ಯಾವ ಏನೇನು ಪಿಪ್ ವ್ಯಾಲ್ಯೂ ಚೆಕ್ ಮಾಡೋದೇ ಒಂದು ದಿನ ಎಲ್ಲ ಹುಡ್ಕಾಡ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಮಾರ್ಕೆಟ್, ಥ್ಯಾಂಕ್ ಯು ಯೂನಿವರ್ಸ್. ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೋಕರ್ಗೆ ಅಮೌಂಟು ಹಾಕೋದು, ಆ ಬ್ರೋಕರ್ನ ಕ್ರಿಯೇಟ್ ಮಾಡೋದೆಲ್ಲ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಕ್ಯಾಂಡಲ್ ಬಗ್ಗೆ ಮತ್ತು ನಾನು ಬ್ಯಾಕ್ ಟೆಸ್ಟ್ ವಿಡಿಯೋ ಮತ್ತು
ಪ್ರಾಕ್ಟೀಸ್ ಯಾವುದ್ರಲ್ಲಿ ಮಾಡಬೇಕು ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಕಲಿತಾ ಇರೋದು, ನಾನು ಕಲ್ತಿರೋದು. ಓಕೆ.